ನಾನು ಬ್ಯಾಗ್ನಲ್ಲಿ ಬಟ್ಟೆ ಎಲ್ಲ ತೆಗೆದು ಮಡಗ್ತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ದೀಪಾ ಬಂದು ಮತ್ತೆ ಕೇಳಿದ್ಲು, ಏನು ಮಾಡ್ತಾ ಇದ್ದೀಯಾ, ಇದು ಯಾರ ಬಟ್ಟೆ, ಎಲ್ಲಿಗೆ ಪ್ಯಾಕ್ ಮಾಡ್ತಾ ಇದ್ದೀಯಾ ಅಂತ. ಆಗ ಇದು ಅಮ್ಮನ ಬಟ್ಟೆ ಅಂತ ಹೇಳಿದೆ. ಆಗ ನಿನ್ನ ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ಲು. ನಾನು ನಿಜ ಹೇಳಿದ್ರೆ ಅವಳು 100 ಕ್ವಶನ್ ಕೇಳ್ತಾಳೆ. ಅದಕ್ಕೆ ಹೇಳಿದೆ, ಅಮ್ಮ ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದಾರೆ, ಅದು ಚಿಕ್ಕಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ಅಲ್ಲಿ ಸ್ವಲ್ಪ ದಿನ ಇದು ಬರೋದಕ್ಕೆ ಅಂತ ಹೇಳಿ ಸುಳ್ಳು ಹೇಳಿದೆ. ಆಗ ಅವಳು ಸುಮ್ಮನಾದ್ಲು. ಮತ್ತು ಪ್ಯಾಕ್ ಮಾಡಿ ಮೇಲೆ ಮಾಡಿಗೆ ಕರ್ಕೊಂಡು ಹೋದೆ. ಅಲ್ಲಿ ಮಾತಾಡ್ತಿದ್ವಿ. ಮತ್ತು ಅಂದ್ಕೊಂಡೆ ಮನಸ್ಸಲ್ಲಿ, ಇವಳು ಅಮ್ಮ ಹೋಗೋಕ್ಕಿಂತ ಮುಂಚೆ ಹೋಗಿದ್ರೆ ಆಗ್ತಾಯಿತ್ತು, ಎಲ್ಲಾದರೂ ಎದುರಿಗೆ ಸಿಕ್ಕಿ ಅಮ್ಮ ನಿಜ ಹೇಳ್ಬಿಟ್ರೆ ಅಂತ. ಹಾಗೆ ಅವಳಿಗೆ ಫೋನ್ ಬಂತು. ಮತ್ತು ಅವಳು ಅವಳ ಮದುವೆಗೆ ಇನ್ವೈಟ್ ಮಾಡಿ ಹೋದಳು. ಮತ್ತು ಅಮ್ಮನಿಗೆ ಗೊತ್ತೇ ಆಗಲಿಲ್ಲ. ನಾನು ಅಂದ್ಕೊಂಡೆ ಒಳ್ಳೆಯದೇ ಆಯಿತು ಅಮ್ಮನಿಗೆ ಗೊತ್ತಾಗದೇ ಇದ್ದದ್ದು. ಏಕೆಂದರೆ ಮೊದಲು ಅಮ್ಮ ನನ್ನ ಮದುವೆ ಆಗಲಿಲ್ಲ ಅಂತ ಟೆನ್ಷನಲ್ಲಿದ್ದರು. ಇವಳದು ಮದುವೆ ಫಿಕ್ಸ್ ಆಯಿತು ಅಂತ ಗೊತ್ತಾದರೆ ಇನ್ನು ಹೇಳೋದು ಬೇಡ. ನಾನು ಅಮ್ಮ ಹೋಗಬೇಕಾದ್ರೆ ಅಷ್ಟು ಹೇಳಿದೆ, ಅಮ್ಮ ಹೋಗಬೇಡ ಅಮ್ಮ ಅಂತ. ಆದರೆ ಅಮ್ಮ ನಂದು ಒಂದು ಮಾತು ಕೇಳಲಿಲ್ಲ. ಹೋಗ್ತಾ ಹೇಳಿದ್ರು, ನಾನು ಬರೋ ತನಕ ತಂಗಿ ತಮ್ಮನ ಚೆನ್ನಾಗಿ ನೋಡ್ಕೊ, ನಾನು ಇದೆಲ್ಲ ನಿನಗೋಸ್ಕರ ತಾನೇ ಮಾಡ್ತಾ ಇರೋದು ಅಂತ. ಹಾಗೆ ಹೋದರು. ನಾನು ಅಂದ್ಕೊಂಡೆ, ಈಗ ಅಪ್ಪ ಅಥವಾ ನನಗೆ ಒಬ್ಬ ಅಣ್ಣ ಇದ್ದಿದ್ರೆ ಅಮ್ಮ ನನ್ನ ಹೀಗೆ ಯಾವತ್ತೂ ಕಳಿಸ್ತಾ ಇರಲಿಲ್ಲ. ಮತ್ತು ಮನಸ್ಸಲ್ಲಿ ಭಯ ಆಗ್ತಾಯಿತ್ತು, ಅಮ್ಮ ಇದು ಎಲ್ಲಿಗೆ ಹೋದರು, ಅದು ಒಬ್ಬಳೇ ಅಂತ. ಹಾಗೆ ನಾನು ಅಡ್ರೆಸ್ ಕೇಳಿದ್ರು ಕೊಡಲಿಲ್ಲ, ನಾನು ಹೋಗ್ಬಿಡ್ತೀನಿ ಅಂತ. ನಮ್ಮ ಅಪ್ಪ ನಮ್ಮ ಮನೇಲಿ ಒಬ್ಬನೇ ಕೆಲಸ ಮಾಡ್ತಾ ಇದ್ದದ್ದು. ನನಗೆ ತುಂಬ ವರ್ಷಗಳ ನಂತರ ಅವಳಿ ಜವಳಿ ತಂಗಿ ತಮ್ಮ ಹುಟ್ಟಿದ್ರು. ಮತ್ತು ಸ್ವಲ್ಪ ವರ್ಷದ ನಂತರ ನನ್ನ ಎಂಗೇಜ್ಮೆಂಟ್ ಆಗಿತ್ತು. ಅದು ಅಮ್ಮನ ಫ್ರೆಂಡ್ ಮಗನ ಜೊತೆ. ಇದು ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಆಗಿತ್ತು. ಆದರೆ ಏನಾಗಿತ್ತು ಗೊತ್ತಿಲ್ಲ, ಸಡನ್ನಾಗಿ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಮತ್ತು 1 ತಿಂಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಆಗ ಅಮ್ಮ ಇರೋ ಬರೋ ದುಡ್ಡು ಚಿನ್ನ ಎಲ್ಲ ಕೊಟ್ಟು ಆಸ್ಪತ್ರೆ ಬಿಲ್ ಪೇ ಮಾಡಿದರು. ಆದರೆ ಆವಾಗ ಯಾರು ನಮ್ಮ ಹೆಲ್ಪ್ ಮಾಡೋದಕ್ಕೆ ಬರಲೇ ಇಲ್ಲ. ಮತ್ತು ನನ್ನ ಡ್ಯಾಡಿ ಸತ್ತೋದ್ರು. ಮತ್ತು ಅಂತ್ಯ ಸಂಸ್ಕಾರ ಆಯಿತು. ಅಮ್ಮ ಅಂದ್ಕೊಂಡ್ರು ಇದೆಲ್ಲ ಅರಿತು ಅವ್ರ ಫ್ರೆಂಡ್ ನಮ್ಮ ಸಹಾಯಕ್ಕೆ ಬರ್ತಾರೆ ಅಂತ. ಆದರೆ ಅವರು ಸಹಾಯಕ್ಕೆ ಬರೋದಿರಲಿ, ಅವ್ರ ಮದುವೆನೇ ಬೇಡ ಅಂದ್ಬಿಟ್ರು. ಇದರಿಂದ ಅಮ್ಮನಿಗೆ ತುಂಬ ಬೇಜಾರಾಯಿತು. ಈ ವಿಷಯ ಎಲ್ಲರಿಗೂ ಗೊತ್ತಾಗಿತ್ತು. ಆದರೆ ಎಲ್ಲರೂ ಅಂದ್ಕೊಂಡಿದ್ರು ನನಗೆ ಏನೋ ಕಮ್ಮಿಯಾಗಿ ಅವ್ರು ರಿಜೆಕ್ಟ್ ಮಾಡಿರೋದು ಅಂತ. ಅಮ್ಮ ಸ್ಕೂಲ್ನಲ್ಲಿ ಆಯಾ ಕೆಲಸ ಮಾಡಿ ಮನೆ ಮ್ಯಾನೇಜ್ ಮಾಡ್ತಾಯಿದ್ಲು. ನಾನು 2nd PUC ಕಂಪ್ಲೀಟ್ ಮಾಡಿದ್ದೆ. ಮತ್ತು ನಾನು ಮಕ್ಕಳಿಗೆ ಟ್ಯೂಷನ್ ಮಾಡ್ತಾಯಿದ್ದೆ. ಹಾಗೆ ನನಗೆ 25 ವರ್ಷ ಆದರೂ ಗಂಡನ ಕಡೆಯವರು ಬರ್ತಾನೇ ಇರಲಿಲ್ಲ. ಮತ್ತು ಬಂದರೂ ಒಪ್ಕೊಳ್ದೆ ಹಾಗೆ ಹೋಗ್ತಿದ್ರು. ಅಮ್ಮ ತುಂಬ ಬೇಜಾರು ಮಾಡಿಕೊಂಡು ಅಳ್ಕೊಂಡು ಕೂತಿರ್ತಿದ್ರು. ನಮ್ಮ ಮನೆ ಮುಂದೆ ಇರೋ ಆಂಟಿ ಬಂದಾಗ ಅಮ್ಮ ಇದೆಲ್ಲ ಹೇಳ್ಕೊಂಡು ಅಳ್ತಾಯಿದ್ರು. ಅವ್ರು ಹೇಳಿದ್ರು, ಒಬ್ಬ ಸ್ವಾಮೀಜಿ ಇದ್ದಾರೆ, ಅವ್ರ ಹತ್ರ ಹೋಗು, ನಿನ್ನ ಮಗಳಿಗೆ ಬೇಗ ಮದುವೆ ಆಗುತ್ತೆ, ಅವ್ರು ಚಮತ್ಕಾರ ಸ್ವಾಮೀಜಿ ಅಂತ ಹೇಳಿ ಅಡ್ರೆಸ್ ಕೊಟ್ಟರು. ಅಮ್ಮ ಅವ್ರ ಮಾತಿಗೆ ಬಂದು ಹೀಗೆ ಸ್ವಾಮೀಜಿ ಹತ್ರ ಹೋಗಿದ್ರು. ಆಗ ಸ್ವಾಮೀಜಿ ಹೇಳಿದರು, ನೀನು ಇಲ್ಲಿ ಆಶ್ರಮಕ್ಕೆ ಬಂದು 40 ದಿನ ಈ ದೇವರಿಗೆ ಪೂಜೆ ಮಾಡಬೇಕು. ಹಾಗೆ ಮಾಡಿದ್ರೆ ನಿನ್ನ ಮಗಳಿಗೆ ಒಳ್ಳೆ ಗಂಡ ಸಿಗ್ತಾನೆ ಮತ್ತು ಬೇಗ ಮದುವೆ ಆಗುತ್ತೆ ಅಂತ. ಹಾಗೆ ಅಮ್ಮ ಹೋಗಿರೋದು ನೋಡೋರೆಲ್ಲ ಕೇಳಿದಾಗ ಚಿಕ್ಕಮ್ಮನ ಮನೆಗೆ ಅವರಿಗೆ ಹುಷಾರಿಲ್ಲ ಹೋಗಿದ್ದಾರೆ ಅಂತ ಹೇಳ್ತಿದ್ದೆ. ಒಂದು ದಿನ ನನ್ನ ತಮ್ಮ ಬಂದು, ಅಕ್ಕ ನನ್ನ ಅಮ್ಮನ್ನ ನೋಡಿದ್ದೆ, ಅಲ್ಲಿ ಗ್ರೌಂಡ್ ಹತ್ರ ಹೋಗ್ತಿದ್ರು, ಆಟ ಆಡ್ಬೇಕಾದ್ರೆ ಅಂತ ಹೇಳ್ದ. ನಾನು ಅವ್ನು ಹೇಳೋದು ಕೇಳಿ ನಿಜ ಅಂದ್ಕೊಂಡು ಅಮ್ಮನ್ನ ಕಾಯ್ತಾ ಇದ್ದೆ. ಆದರೆ ರಾತ್ರಿ ಆದರೂ ಬರಲೇ ಇಲ್ಲ. ಮತ್ತು ಅಂದ್ಕೊಂಡೆ, ಅವ್ನು ಚಿಕ್ಕವನಲ್ವಾ, ಅವನಿಗೆ ಬೇರೆಯವ್ರನ್ನ ನೋಡಿ ಕನ್ಫ್ಯೂಸ್ ಆಗಿರ್ಬೋದು ಅಂತ. ಹಾಗೆ ಮಲ್ಕೊಂಡೆ. ಹಬ್ಬ ಹೇಗೋ 40 ದಿನ ಕಳೀತು. ಅಮ್ಮ ಬಂದರು. ಬರುವಾಗ ಅಮ್ಮ ಫುಲ್ ಚೇಂಜಾಗಿ ಬಂದಿದ್ದರು. ಹೊಸ ಬಟ್ಟೆ ರೆಡಿಯಾಗಿ ಬಂದಿದ್ದರು. ಮತ್ತು ಹೇಳಿದರು, ನಿನಗೆ 1 ವಾರದಲ್ಲಿ ಮದುವೆ ಇದೆ, ಡೇಟ್ ಫಿಕ್ಸ್ ಮಾಡಿ ಬಂದಿದ್ದೀನಿ, ನೀನು ನಾಳೆ ನೋಡೋಕ್ಕೆ ಅವರು ಬರ್ತಾ ಇದ್ದಾರೆ ಅಂತ. ಆಗ ಹೇಗಮ್ಮ ಅಂತ ಕೇಳಿದೆ. ಆಗ ಇದು ಸ್ವಾಮೀಜಿ ಕೃಪೆ ಅಂತ ಹೇಳಿದ್ರು. ಹಾಗೆ ಅಮ್ಮನ ಬ್ಯಾಗ್ ತೆಗೆದು ಬಟ್ಟೆ ಎಲ್ಲ ತೆಗೆದು ಮಡಗೋದ ಅಂತ ಮಡಗ್ತಿದ್ದೆ. ಆದರೆ ಅದರಲ್ಲಿ ಹೊಸ ಹೊಸ ಬಟ್ಟೆಗಳಿತ್ತು. ಇದು ಎಲ್ಲಿಂದ ಅಂತ ಅಮ್ಮನ ಕೂಗಿ ಕೇಳಿದೆ. ಆಗ ಅಮ್ಮ ಹೇಳಿದ್ರು, ನನಗೆ ಎಲ್ಲಿಂದ ತೆಗಿಯೋಕ್ಕಾಗುತ್ತೆ ಹೇಳು, ಇದು ನಿನ್ನ ಗಂಡನ ಮನೆಯವರು ಕೊಟ್ಟಿದ್ದು, ಮತ್ತು ಅವ್ರು ತುಂಬ ಶ್ರೀಮಂತರು ಅಂತ ಹೇಳಿದ್ರು. ಹಾಗೆ ಮಾರನೇ ದಿನ ಅಮ್ಮ ಬೆಳಗ್ಗೆ ಎದ್ದು ಒಂದು ಕವರ್ನಿಂದ ಮಣ್ಣನ್ನು ತೆಗೆದು ನೀರಿಗೆ ಮಿಕ್ಸ್ ಮಾಡಿ ಕುಡಿತಿದ್ರು. ನಾನು ಕೇಳಿದಾಗ, ನಿನಗೆ ಇದೆಲ್ಲ ಯಾಕೆ ಅಂತ ಹೇಳಿ ಕಳಿಸಿದ್ರು. ಹಾಗೆ ಹುಡುಗನ ಕಡೆಯವರು ಬಂದಿದ್ದರು. ಆದರೆ ಹುಡುಗ ಬಂದಿರಲಿಲ್ಲ. ನಾನು ಅವನು ಹೇಗಿದ್ದಾನೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವನೇ ಬಂದಿರಲಿಲ್ಲ. ಹಾಗೆ 1 ವಾರದಲ್ಲೇ ಮದುವೆ ಆಯಿತು. ಹಾಗೆ ಹುಡುಗ ಚೆನ್ನಾಗೇ ಇದ್ದ. ಆದರೆ ಮದುವೆಗೆ ಹೋಗಬೇಕಾದ್ರೆ ಅಮ್ಮ ಒಂದು ಕವರ್ನಲ್ಲಿ ತಂದು ಕೊಟ್ಟರು. ಮತ್ತು ಹೇಳಿದ್ರು, ಇದು ಮಣ್ಣು, ಏನಕ್ಕೆ ಏನು ಮಾಡಬೇಕು ಅಂತ ನೀನು ಫೋನ್ ಮಾಡು, ರಾತ್ರಿ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ, ಈಗ ಟೈಮ್ ಇಲ್ಲ ಹೇಳೋಕ್ಕೆ ಅಂತ ಹೇಳಿದ್ರು. ನಾನು ಅದನ್ನು ನನ್ನ ಕರ್ಚೀಫಲ್ಲಿ ಸುತ್ತಿ ಹಿಡ್ಕೊಂಡೆ.
ಹಾಗೆ ರೂಮ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ರೂಮಲ್ಲಿ ಬೆಡ್ ಕೆಳಕ್ಕೆ ಮಡಗ್ದೆ. ಆಗಲೇ ಅಮ್ಮ ಇವ್ರ ಮೊಬೈಲ್ಗೆ ಕಾಲ್ ಮಾಡಿದ್ರು. ಮತ್ತು ನಾನು ಮಾತಾಡಿದೆ. ಆಗ ಯಾಕಮ್ಮ ಮಣ್ಣನ್ನು ಕೊಟ್ಟು ಕಳಿಸಿದೀಯ ಅಂತ ಕೇಳಿದೆ. ಆಗ ಅಮ್ಮ ಹೇಳಿದ್ರು, ಅದನ್ನು ನಿನ್ನ ಗಂಡನಿಗೆ ನಿನ್ನ ಜೊತೆ ಕೋಪದಿಂದ ನಡ್ಕೊಂಡ್ರೆ ಇದನ್ನು ಒಂದು ಗ್ಲಾಸಲ್ಲಿ ನೀರಿಗೆ ಹಾಕಿ ಕೊಡು, ಸರಿಯಾಗ್ತಾನೆ ಅಂತ ಹೇಳಿದ್ರು. ಆಗ ಅಮ್ಮ ಮಣ್ಣನ್ನು ಏನಾದರೂ ಆದರೆ ಅಂತ. ಆಗ ನಾನು ನಿನ್ನ ಮುಂದೆ ಮೊನ್ನೆ ಕುಡಿಲಿಲ್ವಾ, ಏನಾದರೂ ಆಯ್ತಾ ಅಂತ ಹೇಳಿದ್ರು. ಹಾಗೆ ನಾನು ಹ್ಞೂ ಅಂದೆ. ಮತ್ತು ಇವರು ಮೊದಲು ತುಂಬ ಚೆನ್ನಾಗಿದ್ದರು. ಆದರೆ ಎಲ್ಲ ಗಂಡ್ಮಕ್ಳು ಮದುವೆ ಆದ ಮೊದಲ ದಿನಗಳಲ್ಲಿ ಚೆನ್ನಾಗಿರ್ತಾರೆ. ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಜಗಳ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ಮಿಬ್ಬರ ನಡುವೆ ಜಗಳ ಆಗಿತ್ತು. ಆದರೆ ಇದರಲ್ಲಿ ನನ್ನದೇ ತಪ್ಪಿದ್ದದ್ದು. ಅವ್ರು ಮೊದಲೇ ಹೇಳಿದರು, ಅಮ್ಮನಿಗೆ ಹುಷಾರಿಲ್ಲ ಮತ್ತು ಸರಿಯಾದ ಟೈಮ್ಗೆ ಮೆಡಿಸನ್ ಕೊಟ್ಬಿಡು ಅಂತ, ಅದು ಜ್ಞಾಪನ ಮಾಡ್ಕೊಂಡು ಕೊಡು ಅಂತ. ಆದರೆ ನನಗೆ ಒಂದೊಂದು ಸಲ ಮರ್ತೇ ಬಿಡ್ತಿದ್ದೆ. ಹಾಗೆ ಅವರಿಗೆ ಹುಷಾರಿಲ್ಲದ ಹಾಗೆ ಹಾಕಿ ಅಡ್ಮಿಟ್ ಮಾಡಿದರು. ನಾನು ಇಲ್ಲಿ ಬಂದು ಸ್ವಲ್ಪ ದಿನ ಆಗಿರೋದು ಮತ್ತು ನನಗೆ ಮರ್ತೋಯ್ತು. ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ ಅಂತ ವಾದ ಮಾಡ್ತಿದ್ದೆ. ಹಾಗೆ ಅವ್ರು ಕೋಪ ಮಾಡ್ಕೊಂಡು ಹೋದರು. ಮತ್ತು ರಾತ್ರಿ ಬಂದರು. ಆಸ್ಪತ್ರೆಯಲ್ಲಿ ಅವ್ರ ತಂಗಿ ಇದ್ದರು. ಆದರೆ ನನ್ನ ಜೊತೆ ಮಾತಾಡ್ತಾನೇ ಇರಲಿಲ್ಲ. ಹಾಗೆ ನಾನು ಸಾಕು ಈಗ ಜ್ಯೂಸ್ ಕುಡೀರಿ ಅಂತ ನಿಂಬೆ ಜ್ಯೂಸ್ಗೆ ಅಮ್ಮ ಕೊಟ್ಟ ಮಣ್ಣನ್ನು ಹಾಕಿ ಕೊಟ್ಟೆ, ಅವರ ಕೋಪ ಸರಿಯಾಗಲಿ ಅಂತ. ಹೋಗಿ ಕೊಟ್ಟೆ, ಆದರೆ ಅವರು ಇರಲಿಲ್ಲ. ಹಾಗೆ ನಾನು ಅಲ್ಲಿ ಮಡಗ್ದೆ ಮತ್ತು ನೋಡ್ತಾ ಇದ್ದೆ ಕುಡಿತಾರೋ ಇಲ್ವೋ ಅಂತ. ಹಾಗೆ ತೆಗೆದವ್ರು ಕುಡಿದ್ರು ಮತ್ತು 5 ನಿಮಿಷ ಏನಾಯ್ತು ಗೊತ್ತಿಲ್ಲ, ಅವ್ರು ಅಲ್ಲೇ ಬಿದ್ದೋದ್ರು. ನನಗೆ ಅವರಿಗೆ ಏನಾಯ್ತು ಗೊತ್ತಿಲ್ಲ. ಹಾಗೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ಡಾಕ್ಟರ್ ಎಮರ್ಜೆನ್ಸಿಗೆ ಕರ್ಕೊಂಡೋದ್ರು ಮತ್ತು ಹೇಳಿದ್ರು, ಅವರಿಗೆ ಹೊಟ್ಟೆಗೆ ಏನೋ ಒಂದು ಆಗದೆ ರಿಯಾಕ್ಷನ್ ಆಗಿದೆ. ಹಾಗೆ ಇದು ಹೆಚ್ಚು ಹೊತ್ತು ಹೊಟ್ಟೆಲಿ ಇದ್ದಿದ್ರೆ ಪ್ರಾಣಕ್ಕೂ ಹಾನಿ ಆಗ್ತಾಯಿತ್ತು ಅಂತ ಹೇಳಿದ್ರು. ನನಗೆ ಅದನ್ನು ಕೊಟ್ಟು ಹಾಗೆ ಆಗಿತ್ತು ಅಂತ ಅನಿಸ್ತಾ ಇತ್ತು. ಮಾರನೇ ದಿನ ಬೆಳಗ್ಗೆ ನೋಡಿದ್ರೆ ಅಮ್ಮ ಬಂದಿದ್ರು. ಆಗ ನನಗೆ ಅನಿಸ್ತು ಇವರನ್ನು ನೋಡೋಕ್ಕೆ ಬಂದಿರ್ಬೋದು ಅಂತ. ಆದರೆ ಯಾರು ಹೇಳಿದ್ದು ಗೊತ್ತಾಗ್ತಿರಲಿಲ್ಲ. ಆದರೆ ಅವರು ನನ್ನ ಹತ್ರ ಬರಲಿಲ್ಲ, ಬದಲಾಗಿ ಅತ್ತೆ ರೂಮ್ಗೆ ಹೋದರು. ಸ್ವಲ್ಪ ಹೊತ್ತು ಆದಮೇಲೆ ಹೊರಗಡೆ ಬಂದರು. ಆಗ ನಾನು, ಅಮ್ಮ ನೀನಿಲ್ಲಿ ಅಂತ ಕೇಳಿದೆ. ನೀನು ಅತ್ತೆನ ನೋಡೋಕ್ಕೆ ಬಂದೆ. ಆಗ ಹೇಳಿದ್ರು, ಅಳಿಯಂದ್ರನ್ನ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನೋಡು, ನಿಮ್ಮ ಅತ್ತೆ ಅಲ್ವಾ, ನೋಡೋಕ್ಕೆ ಬರಲಿಲ್ಲ ಅಂದರೆ ಏನಾದರೂ ಹೇಳ್ತಾರೆ ಅಂತ ಬಂದೆ. ಈಗ ಅಳಿಯಂದ್ರಿಗೆ ಹೇಗೆ ಇದೆ ಅಂತ ಕೇಳಿದ್ರು. ಆಗ ಪರವಾಗಿಲ್ಲ, ಈಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದೆ. ಮತ್ತು ಹೇಳಿದೆ, ಅಮ್ಮ ಅವರು ಸರಿಯಾಗಿಯೇ ಇದ್ದರು, ಆದರೆ ನೀನು ಹೇಳ್ದಂಗೆ ಆ ಜ್ಯೂಸ್ ಕೊಟ್ಟೆ, ಅದು ಕುಡಿದ ತಕ್ಷಣ ಹಾಗೆ ಆಗಿತ್ತು ಅಂತ. ಆಗ ಅಮ್ಮ ಹೇಳಿದ್ರು, ಅದೇನು ಆಗಲ್ಲ ಕುಡಿಯೋದ್ರಿಂದ. ಹಾಗಾದರೆ ನಾನು ಎಷ್ಟು ದಿನ ನಿನ್ನ ಮುಂದೆ ಕುಡಿಲಿಲ್ವಾ, ನನಗೆ ಏನಾದರೂ ಆಯಿತಾ, ಅದು ಬೇರೆ ಏನಾದರೂ ತಿಂದು ಆಗಿರ್ಬೋದು ಅಂತ ಹೇಳಿದ್ರು. ಮಾರನೇ ದಿನ ಅತ್ತೆಯನ್ನು ಡಿಸ್ಚಾರ್ಜ್ ಮಾಡಿದ್ರು. ಮತ್ತು ಅಮ್ಮ ಫೋನ್ ಮಾಡಿದ್ರು ಮತ್ತು ಹೇಳಿದ್ರು, ಆ ಜ್ಯೂಸನ್ನು 3 ಸಲನಾದರೂ ಕೊಡಬೇಕು, ಇವತ್ತು ಕೊಡು ಅಂತ. ಆಗ ಅಮ್ಮ ಅದನ್ನು ಎಲ್ಲ ಒಂದು ಸಲಿನೇ ಕೊಟ್ಟಿದ್ದೆ, ಈಗ ಇಲ್ಲ ನನ್ನ ಹತ್ರ ಖಾಲಿ ಆಯಿತು ಅಂತ ಹೇಳಿದೆ. ಆಗ ಹಾಗಾದರೆ ಇರು, ಇವತ್ತು ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಆದಮೇಲೆ ಅಮ್ಮ ಬಂದರು. ನನಗೆ ಅದನ್ನು ಅವರಿಗೆ ಕೊಡಲು ಇಷ್ಟ ಇರಲಿಲ್ಲ. ಆದರೆ ಇದು ಏನು ಮಣ್ಣು ಅಂತ ಕಂಡು ಹಿಡಿಬೇಕಿತ್ತು ಅಂತ ಅಂದ್ಕೊಂಡು ಅಮ್ಮ ಬಂದ ತಕ್ಷಣ ಅತ್ತೆ ರೂಮ್ಗೆ ಹೋದರೆ. ನಾನು ಹೋಗಿ ಕಿಟಕಿಯಲ್ಲಿ ನೋಡ್ತಾ ಇದ್ದೆ. ಅತ್ತಿಗೆ ಅಮ್ಮನ ಜೊತೆ ಮಾತಾಡ್ತಾ ಒಂದು ಕವರ್ನನ್ನು ಕೊಟ್ಟರು. ಮತ್ತು ಅಮ್ಮ ಅದನ್ನು ಇಸ್ಕೊಂಡು ಬಂದರು ಮತ್ತು ನನ್ನ ಕೈಯಲ್ಲಿ ಕೊಟ್ಟರು. ಅದು ಮೊದಲು ಕೊಟ್ಟಿದ್ದ ಹಾಗೆಯೇ ಮಣ್ಣಾಗಿತ್ತು. ನನಗೆ ಸರಿ ಅನಿಸ್ಲಿಲ್ಲ. ಮತ್ತು ಅಮ್ಮನ ಹತ್ರ ಕೇಳ್ತಾ ಇದ್ದೆ, ಏನು ಮಣ್ಣು, ಎಲ್ಲಿಂದ ತಂದೆ, ನಿನ್ಗೆ ಯಾಕೆ ಅತ್ತೆ ಕೊಟ್ಟರು ಇದನ್ನು ಅಂತ. ಆಗ ನನ್ನ ಗಂಡ ಸೋಣಿಗೆ ಬಂದ. ಆಗ ಅಮ್ಮ, ಇದು ನಿನ್ನ ಅತ್ತೆ ನಿನ್ನ ಮಗಳಿಗೆ ಇದನ್ನು ಕೊಡೋಕ್ಕೆ ಹೇಳು, ಅವ್ನು ಸ್ವಲ್ಪ ಕೋಪದ ಮನುಷ್ಯ, ಇದನ್ನು ಕೊಟ್ಟರೆ ಸರಿಯಾಗ್ತಾನೆ, ಅವಳು ಹೇಳ್ದಂಗೆ ಕೇಳ್ತಾನೆ ಅಂತ ಹೇಳಿ ನನ್ನ ಕೈಯಲ್ಲಿ ಕೊಟ್ಟಿದ್ರು. ಹಾಗೆ ನಾನು ಇದನ್ನು ಹೇಳಿ ನಿನ್ನ ಕೈಗೆ ಕೊಟ್ಟಿದ್ದು ಅಂತ ಹೇಳಿದ್ರು. ಆಗ ನಾನು ಅತ್ತೆ ಹತ್ರ ಹೇಳಿದೆ, ನೀವು ಮೊದಲನೇ ಅತ್ತೆ, ಅದು ನನ್ನ ಮಗ ಅವಳ ಹೆಂಡತಿ ಮತ್ತು ಕೇಳಿ ಅಂತ ಹೀಗೆ ಮಾಡ್ತಾ ಇರೋದಂತ. ಆಗ ಈಗ ನನಗೆ ಗೊತ್ತಾಯಿತು ಅಂತ ನನ್ನ ಗಂಡ ಹೇಳ್ದ. ನಾನು ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆಗ ಏನೇ ಆಗಲಿ ಮಲ್ತಾಯಿ ಯಾವತ್ತೂ ಹೆತ್ತ ತಾಯಿ ಆಗಲ್ಲ. ನೀವು ನನ್ನ ಸೈಡ್ಗೆ ತೆಗೆದು ಹಾಕಲು ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿರೋದಾ? ನನಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದರು, ನಿನಗೆ ಸ್ವಲ್ಪನೇ ವಿಷ ಹಾಕಿ ಕೊಡ್ತಾ ಇದ್ದಾರೆ, ನಿನ್ನ ದೇಹಕ್ಕೆ ದಿನೇ ದಿನೇ ಸೇರಿದ್ರೆ ನೀನು ಸಾಯ್ಬೋದು ಅಂತ. ಆದರೆ ನನಗೆ ಯಾವುದರಿಂದ ನನ್ನ ದೇಹಕ್ಕೆ ಹೋಗ್ತಾ ಇದೆ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಎಲ್ಲವನ್ನು ಅಬ್ಸರ್ವ್ ಮಾಡ್ತಿದ್ದೆ. ನನಗೆ ಎಲ್ಲ ಈಗ ಫ್ಲ್ಯಾಶ್ ಆಯಿತು, ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದ್ರು. ಆಗ ಅದು ನಾನೇ ಕೊಟ್ಟಿದ್ದು ಅವರಿಗೆ, ನೀನು ಮೆಲ್ಲಗೆ ಸಾಯಿಸಿ ಇದೆಲ್ಲ ಇವ್ರ ಮೇಲೆ ಬರೋ ಹಾಗೆ ಮಾಡೋಣ ಅಂತ. ಇವರು ನನ್ನ ದೇವಸ್ಥಾನಕ್ಕೆ ಹೋದಾಗ ಈ ಮಹಿಳೆ ಸಿಕ್ಕಿದ್ಲು ಮತ್ತು 2-3 ಸಲ ಸಿಕ್ಕಾಗ ಇವರೆಲ್ಲ ವಿಷಯ ಶೇರ್ ಮಾಡ್ಕೊಂಡಿದ್ರು. ಮತ್ತು ನನಗೆ ಅನ್ನಿಸ್ತು ಇವರನ್ನು ಯೂಸ್ ಮಾಡಿಕೊಂಡು ನನ್ನ ಕೆಲಸ ಮುಗಿಸ್ಬೋದು ಅಂತ. ಹಾಗೆ ಸ್ವಾಮೀಜಿ ಅಲ್ಲಿಯ ಬೂದಿ ಅವರಿಗೆ ಕೊಟ್ಟಿದ್ರು, ಅವರಿಗೆ ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ.
ಹಾಗೆ ನಾನು ಆ ಬೂದಿ ತಗೊಂಡಿದ್ದೆ. ಮತ್ತು ಮದುವೆ ದಿನ ನನಗೆ ಸ್ವಾಮೀಜಿ ಈ ಬೂದಿ ಕೊಟ್ಟಿದ್ದಾರೆ, ಇದು ನನ್ನ ಮಗನಿಗೆ ಕೊಡೋಕ್ಕೆ ಅಂತ ಹೇಳಿದ್ದಾರೆ. ಅವನು ಕೋಪ ಕಮ್ಮಿ ಆಗಲು ಮತ್ತು ನಿಮ್ಮ ಮಗಳು ಹೇಳ್ದಂಗೆ ಕೇಳಿ ಅಂತ. ಆದರೆ ಅದರಲ್ಲಿ ಪಾಯ್ಸನ್ ಸೇರಿಸಿದ್ದು ಅವರಿಗೆ ಗೊತ್ತಿಲ್ಲ. ಅವರು ಅದನ್ನು ನಂಬಿ ಅವ್ರ ಮಗಳಿಗೆ ಕೊಟ್ಟಿದ್ದಾರೆ. ಹಾಗೆ ನೀನು ಸಾಯಿಸಿದ್ರೆ ನಮಗೆ ಈ ಆಸ್ತಿ ಸಿಗುತ್ತೆ, ಎಲ್ಲ ನಿಮ್ಮ ಅಪ್ಪ ನಿನ್ನ ಹೆಸರಿಗೆ ಬರೆದು ಹೋಗಿದ್ದಾರಲ್ಲ, ಇನ್ನು ಇದೆಲ್ಲ ನಿನ್ನ ಮಕ್ಕಳು ಆದಮೇಲೆ ಅವ್ರಿಗೆ ಆಗುತ್ತೆ, ಆದರೆ ನಮಗೆ ನನ್ನ ಮಗನಿಗೆ ಏನಿರಲ್ಲ, ಹೀಗೆ ಮಾಡಿದ್ದು ಅದಕ್ಕೆ ಅಂತ ಹೇಳಿದ್ರು. ಆಗ ಇವ್ರು ಅಳುತ್ತಾ, ಇನ್ನು ನಾನು ಒಂದು ಕ್ಷಣನೂ ಇಲ್ಲಿರಲ್ಲ ಅಂತ ನನ್ನ ಕರ್ಕೊಂಡು ಹೋಗಿ ಬೇರೆ ಮನೆ ಮಾಡಿದ್ರು. ಮತ್ತು ಅವರಿಗೆ ಸಮಪಾಲು ಆಸ್ತಿ ಬರೆದು ಕೊಟ್ಟರು. ಅವ್ರ ಜೊತೆ ಸಂಬಂಧನೂ ಇರಲಿಲ್ಲ, ಮತ್ತು ನಾನು ಅವ್ರ ಜೊತೆ ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ. ಆದರೆ ಒಂದು ತುಂಬ ಮೂಢನಂಬಿಕೆ ಇಟ್ಟುಕೊಂಡು ಯಾವುದಾವುದೋ ಸ್ವಾಮೀಜಿ ಜೊತೆ ಹೋಗಿ ಜೀವನ ಹಾಳು ಮಾಡ್ಕೋಬೇಡಿ. ಮತ್ತು ದೇವರು ಏನು ತೀರ್ಮಾನ ಮಾಡಿರ್ತಾನೋ ಅದು ಜೀವನದಲ್ಲಿ ಆಗೇ ಆಗುತ್ತೆ, ಅದನ್ನು ಬದಲಾಯಿಸಲು ಯಾರಿಗೂ ಸಾಧ್ಯ ಇಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.